ಸರ್ ನಾವು ಕೇಳಿದ್ವಿ ಗಿಲ್ಲಿ ನಟ ಅಷ್ಟೆಲ್ಲ ಮೆರವಣಿಗೆ ಮಾಡ್ಕೊಂಡು ನೀವು ಇಷ್ಟೆಲ್ಲ ಖರ್ಚು ಮಾಡಿ ಅವ್ರ ಮನೆಗೆ ತಗೋಗ್ ಬಿಡೋ ಟೈಮಲ್ಲಿ ಮನೆಗೆ ಹೋಗ್ಲಿಲ್ವಂತ ಯಾಕೆ ಸರ್ ಗಿಲ್ಲಿ ನಟ? ಸರ್ ಸಿಕ್ಕಾಪಟ್ಟೆ ಕ್ರೌಡ್ ಆಗೋಯ್ತು ಸರ್. ಗುಪ್ತಚರ ಇಲಾಖೆಗಳ ಮಾಹಿತಿ ಪ್ರಕಾರ ನಮ್ಮ ಆರಕ್ಷಣಾ ಠಾಣೆ ಇಲಾಖೆ ಅವ್ರಿಗೆ ಮಾಹಿತಿ ಸಿಕ್ಬಿಡ್ತು ಸರ್. ಇದು ಕಂಟ್ರೋಲ್ ಮಾಡಕ್ ಬರಲ್ಲ, ಕಂಟ್ರೋಲ್ಗೆ ಆಗಲ್ಲ, ಇಳಿದ್ ಬಿಟ್ರೆ ಬೇರೆ ರೀತಿ ಆಯ್ತದೆ. ಅಷ್ಟೊಂದು ಗಿಲ್ಲಿನೂ ಟಯರ್ಡ್ ಆಗ್ಬಿಟ್ಟಿದ, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ ಅವನು. ಮೊದ್ಲೇ ಒಂದ್ ಸ್ವಲ್ಪ ಸಣ್ಣ ಬಾಡಿ, ಸುಮ್ನೆ ತೊಂದರೆ ಕೊಡುದು ಬೇಡ. ಯಾವಾಗ್ಲಾರು ಬಂದು ಮಧ್ಯರಾತ್ರಿ ಅವ್ರ ಮನೆಯವ್ರು ಮಾತಾಡ್ಸ್ಕೊ ಹೋಗ್ಲಿ ಅನ್ಬಿಟ್ಟು ಸ್ವಲ್ಪ ರೆಸ್ಟ್ ತಕ್ಕಂದು ಒಂದ್ 12-1 ಗಂಟೆ ಮೇಲೆ ಬಂದು ಅವ್ನು ಬೆಂಗಳೂರಿಗೆ ಹೋಗೋರು ಸರ್. ಅಂದ್ರೆ ಹೊರಗಡೆ ಇದ್ರು ನೈಟು ಇದ್ರು ಸರ್. ಹೊರಗಡೆ ನೈಟ್ ಇದ್ದು ಮಧ್ಯರಾತ್ರಿ ಮನೆಗೆ ಹೋಗಿ ಅಭಿಮಾನಿಗಳ ಮೇಲೆ ಹೋಗಿ ಅಪ್ಪ ಅವ್ರು ಮಾತಾಡ್ಸ್ಬೇಕು. ಯಪ್ಪ ಅಂದ್ರೆ ಎಲ್ರಿಗೂ ಒಂದ್ ಇದೇನು ಅಲ್ಲಿಂದ ಕರ್ಕೊಂಡ್ ಬಂದು ಮನೆಗೆ ಹೋಗಿಲ್ವಲ್ಲ ಅಂತ ಎಲ್ರಿಗೂ ಒಂದು ಚೂರ ಅವತ್ತು ಯಾಮಾರಿದ್ರು ಸರ್. ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನಾಯ್ತಿತ್ತು ಅದೇ ಕತೆ ಸಹ ಇಲ್ಲೂ ಆಯ್ತಿದ್ದ ಅವತ್ತು. ಅಂದ್ರೆ ಪೊಲೀಸು ಇದ್ದಿದ್ರು ಒಳ್ಳೇದಾಯ್ತು. ಅವ್ರ ಡಿಪಾರ್ಟ್ಮೆಂಟ್ ಅವ್ರಿಗೆ ಈಗಲೂ ಧನ್ಯರು ಅಂತ ಹೇಳ್ತಾ ಇದೀನಿ ಸರ್. ಅಷ್ಟು ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಮಂಡ್ಯ ಜನತೆ ಅದರಲ್ಲೂ ಮಳವಳ್ಳಿ ಅವ್ರು ಈ ತರ ಒಂದು ಸೆಲೆಬ್ರೇಷನ್ ಮಾಡ್ತಾರೆ ಗಿಲ್ಲಿನ ಅಂತ ಗಿಲ್ಲಿಗೂ ಗೊತ್ತಿರ್ಲಿಲ್ಲ. ಅದರಲ್ಲಿ ನಿಮ್ಮಂತ ಹಲವಾರು ಜನ ಶ್ರಮ ಇದೆ ಸರ್. ಅವತ್ತು ಯಾವ ರೀತಿ ಪ್ರಿಪರೇಷನ್ ಇತ್ತು, ಏನೇನೆಲ್ಲ ಇತ್ತು, ಎಷ್ಟು ಜನ ಒಂದ್ ರಿಕ್ವೆಸ್ಟ್ ಸರ್ ಹೇಳಿ ಸರ್. ಇದ್ರಲ್ಲಿ ನಮ್ದು ಒಬ್ಬರದಿಲ್ಲ, ಅದು ತಪ್ಪಾಯ್ತದೆ. ಸರ್ ನಾವು ಅಷ್ಟೊಂದು ದೊಡ್ಡವರು ಅಲ್ಲ ಸರ್. ಅವ್ರು ಒಂದ್ ಹೇಳ್ಬಿಡ್ತೀನಿ. ನಮ್ಮ ಗಿಲ್ಲಿ ಊರವ್ರೆ ಜಿ ಅನ್ಬಿಟ್ಟು ನಿಂಗರಾಜು ಅವ್ರೊಬ್ರು, ನಾಗರಾಜು ಅನ್ಬಿಟ್ಟು ವಿಪಿ ಒಬ್ರು, ವಿಪಿ ಒಬ್ರು ನಾಗರಾಜ್ ವಿಪಿ ಅಂತ. ಅವ್ರ ಸರ್ ಅವರು ಅಲ್ಲಿಯವ್ರೆ. ಬಸವರಾಜ್ ಎಂ ಕೆ ಅವರು ಅಲ್ಲಿಯವ್ರೆ. ಮಂಜಣ್ಣ ನಾವೇ, ದುನಿಯಾ ಮಂಜಣ್ಣ ನಮ್ಮ ಸ್ನೇಹಿತರು, ಸೋಷಿಯಲ್ ಮೀಡಿಯಾ ಮುಖ್ಯಸ್ಥರು. ನಮ್ ಬಸವರಾಜ್ ಅನ್ಬಿಟ್ಟು ಇದು ನಮ್ಮ ಚಂಬಳಗೊಬ್ಳವ್ರೊಬ್ರು, ಚಿಕ್ಕರಾಜು ಅನ್ಬಿಟ್ಟು ಅವ್ರೊಬ್ರು, ಮಧುಕುಮಾರ್ ಅಂತ ಒಬ್ರು, ಕಿರಣ್ ಅಂತ ಒಬ್ರು, ಜಾಕಿ ಅಂತ ಒಬ್ರು, ರಘು ಜೆ ಅಂತ ಒಬ್ರು. ನಮಗೆ ಒಂದು ಕರೆ ಬತ್ತು ಸರ್. ಏನಂತ ಸರ್? ರಘು ಗೆಲ್ತವ್ರೆ ಅನ್ನೋದು ನಮಗ್ ಗೊತ್ತಾಗೋಯ್ತು ಸರ್. ಗೆದ್ದವ್ರೆ ಅಂತಲೂ ಗೊತ್ತಾಗೋಯ್ತು. ನಮ್ ಜಿ ಅನ್ನೋ ಒಂದು ಹುಡುಗ ನಮ್ಗೆ ಫೋನ್ ಮಾಡ್ದ. ನಾವು ಈ ಭಾಗದ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಬಂಡೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ನಾವು ಸ್ವಲ್ಪ ಸಾರ್ವಜನಿಕವಾಗಿ ಹೋರಾಡೋದ್ರಿಂದ ಅಣ್ಣ ನಾಳೆ ಇವು ಗಿಲ್ಲಿ ಬರ್ತಾವಣ್ಣ, ಅವ್ರಿಗೆ ಸ್ವಾಗತ ಮಾಡ್ಬೇಕಣ್ಣ, ನಾವ್ ಒಂದ್ ಸ್ವಲ್ಪ ಏನಾರು ಅರೇಂಜ್ ಮಾಡ್ಕೋಬೇಕು, ದಯವಿಟ್ಟು ಬಣ್ಣ ಅಂದ್ರು. ನಾವ್ ಒಂದಷ್ಟು ಜನ ನೈಟ್ ಸೇರ್ಕೊಂಡು, ಇದು ಪೂರ್ವಭಾವಿ ಹಿಂದೆ ನಡೆದಿದೆ ನೈಟ್ ಅವತ್ತು ನೈಟ್ ಅನೌನ್ಸ್ ಮಾಡ್ತಾರಲ್ಲ ಬಿಗ್ ಬಾಸ್ ಭಾನುವಾರ ಸೇರ್ಕೊಂಡು ನಾಳೆ ಹಿಂಗ ಅದೇ ಅಂತ ಬಸವರಾಜ್ ಅಣ್ಣವರು ಅಂತ ಒಬ್ರು ಅವರೆಲ್ಲ ಹುಡುಗರೆಲ್ಲ ಸೇರಿ ನಾವೆಲ್ಲ ಸೇರಿ ಒಬ್ಬೊಬ್ರು ಒಂದ್ ಮಾಡ್ಕೋಬೇಕಣ್ಣ, ಇಲ್ಲಿ ಯಾರು ಇಲ್ಲ ಅಣ್ಣ, ಊರಲ್ಲಿ ಶಬರಿಮಲೆ ಹೊಂಟೋಗ್ಬಿಟ್ಟಾರ ಒಬ್ರು, ಹಿರೀಕ್ರಿಯರಣ್ಣ ಮಾಡೋದು. ನಾವ್ ಒಂದಷ್ಟು ಜನ ಸೇರ್ಕೊಂಡು ಒಂದೊಂದ್ ಊರಲ್ಲಿ ಸರ್. ಅವತ್ತು ಗಿಲ್ಲಿ ಅವ್ರ ಊರಲ್ಲಿ ಒಂದೆಷ್ಟು 150 ಜನ ಇದ್ರ ಶಬರಿಮಲೆಗೆ ಹೋಗಿರು ಸರ್. ಶಬರಿಮಲೆಗೆ ಹೋಗಿರು, ಅರ್ಧಕ್ಕರ್ಧ ಊರೇ ಹೋಗಿರು. ಆದ ಕಾರಣ ಏನಾಗೋಯ್ತು, ಒಬ್ಬೊಬ್ರು ಒಂದೊಂದ್ ತರ ಮಾಡ್ಕೊಂಬಕಣ, ಏನೋ ಒಬ್ಬರು ಒಂದ್ ಸಹಾಯ ಮಾಡಿದ್ರೆ ನಾವು ಇವ್ರು ಅವ್ರ ಮನೆಯವ್ರ ಏನ್ ಕೇಳಲಿಲ್ಲ ಸರ್. ಯಾವ್ದು ಅವ್ರ ಮನೆಯವ್ರನ್ನು ಕೂಡ ಮಾತಾಡ್ಸಿಲ್ಲ. ನೈಟ್ ಅಲ್ಲಿ ಪ್ರಿಪರೇಷನ್ ಮಾಡಿ ಬೆಳಿಗ್ಗೆ ಎಲ್ಲ ಅರೇಂಜ್ ಮಾಡ್ಬಿಟ್ಟಿದ್ದೀರಿ. ಒಂದೇ ನೈಟಿಗೆ ಮಾಡವ್ರೆ ಸರ್ ನಮ್ಮ ಹುಡುಗರೆಲ್ಲ. ಚಂಬಳಗೊಬ್ಳಿಗೆ ಹೋದ ಹುಡುಗರೆಲ್ಲ ಸೇರ್ಕೊಂಡು ಅಲ್ಲೊಂದ್ 50,000 ರೂಪಾಯಿ ಪಟಾಕಿ ಕೊಡ್ಸೋರು. ಪಟಾಕಿ ಕೊಡ್ಸೋರು. ಪಟಾಕಿನ 50,000 ತಂದ್ರ? 50,000 ರೂಪಾಯಿ ಪಟಾಕಿ ಕೊಡ್ಸೋರ ಚಂಬಳಗೊಬ್ಳರು. ಹಂಗೆ ನಮ್ ಬಂಡೂರ್ ಪುಟ್ಟಬಸಯ್ಯವರು ರಾಜ್ಯ ಕುರುಬರ ಸಂಘದ ಮಾಜಿ ಉಪಾಧ್ಯಕ್ಷರು ಹಾಗೂ ಈಗ ನಮ್ಮ ತಾಲೂಕ್ ಸೊಸೈಟಿ ನಿರ್ದೇಶಕರು, ಹಂಗೆ ನಮ್ಮ ಬೇಕಾದಂತ ಧುರೀಣರು, ಸಮಾಜ ಸೇವಕರು. ಅವ್ರನ್ನ ಕೇಳ್ಕೊಂಡಾಗ 7 ಕಿಲೋಮೀಟರ್ ಫ್ಲೆಕ್ಸ್ ಹಾಕ್ಸ್ಕೊಟ್ಟಾರ ಸರ್ ಅವರು. ಒಬ್ಬರದೇ ಫ್ಲೆಕ್ಸ್ ಸರ್. ಎಷ್ಟು ಒಂದು 200 ಫ್ಲೆಕ್ಸ್ ಹಾಕಿಸೋ ಅನ್ಸುತ್ತೆ ಸರ್. ಇತ್ತು ಸರ್, ಒಂದ್ 200 ಮೇಲೆ ಒಬ್ಬರೇ ವಹಿಸ್ಕೊಂಡಿದ್ರು. ಒಬ್ಬರೇ ಇತ್ತು. ಇನ್ನು ಮಿಕ್ಕದ ಫ್ಲೆಕ್ಸ್ಗಳು ಅದಾದ ಗ್ರಾಮದಲ್ಲಿ ಆ ಹಾಕೊಂಡಿರೋದು ಅವರೇ ಹಾಕೊಂಡಿದ್ರು, ಅವರೇ ಹಾಕೊಂಡಿದ್ರು. ಆಮೇಲೆ ಇದೇ ನಮ್ಮ ಒಬ್ರು ಡಿಜೆ ಸೌಂಡ್ ಸಿಸ್ಟಮ್ ನವರು, ಡಿಜೆ ಸಿಕ್ಕಾಪಟ್ಟೆ ಸೌಂಡ್ ಇತ್ತು. ಅದೇ ನಮ್ಮ ದಡಪುರದವರು. ಇನ್ನೊಬ್ರು ಅವರು ದೊಡ್ಡವ್ರೆ, ಅವ್ರು ಕೊಡಿಸಿರೋದು. ಒಬ್ರು ಹಾರ, ಒಬ್ರು JCP, ಹಿಂಗೆ ಕ್ರೈನು ಹಿಂಗೆ ಒಂದಷ್ಟು ಜನ, ಒಂದ್ 5-6 ಜನನೇ ಇದಕ್ಕೆ ಆರ್ಗನೈಸರು. ಬರೀ 5-6 ಜನ? ಹೌದು. ಬರೀ ಒಂದೇ ಒಂದು 12 ಗಂಟೆ ಒಳಗಡೆ 12 ಗಂಟೆ ಒಳಗೆ ಆ ನಿಂಗರಾಜ್ ಅನ್ನೋರು ಫುಲ್ ಹ್ಯಾಂಡಿಕ್ಯಾಪ್ಟ್ ಸರ್. ಅವ್ರು ಎಷ್ಟು ಶ್ರಮ ತಕ್ಕ ಮಾಡ್ದ ಅಂದ್ರೆ ಬಸವರಾಜು ಅವರು ಇವರೆಲ್ಲ ಸೇರ್ಕೊಂಡು ತುಂಬಾ ಕಷ್ಟ ಬಿದ್ದು, ನಮ್ದು ಅನ್ನೋದು ಏನು ಬೇಡ, ನಾವ್ ಮಾಡಿರೋರ್ನೇ ಹೇಳ್ಬೇಕು. ಆ ವಿಚಾರವಾಗಿ ಬಂದಾಗ ನಮ್ದೊಂದ್ ಚೂರ್ ಇರ್ಲಿ ಅಂತ ನಮ್ಮೂರು ವಿನಾಯಕ ಗೆಳೆಯ ಅನ್ನದಾನ ಮಾಡ್ಮಕಣ ನಮ್ಮೂರ್ ಗೇಟಲ್ಲಿ. ಅದು 1,000 ಜನಕ್ಕೆ ಏನೋ ಮಾಡಿ 1,000 ಜನ ಅಂದು ಅದು ಹೆಂಗೋ ಹೊಂಟಾಯ್ತು ಅದು. ಅದೇ ಬಿಡಿ, ಅನ್ನದಾನದ್ ಹೇಳ್ಬಾರ್ದು. 1,000 ಜನ ಸೇರಿದ್ರು ಸರ್ ಅಲ್ಲಿ ಮಳವಳ್ಳಿಯಿಂದ ಇಲ್ಲಿ ಬರುವಷ್ಟೊಳಗೆ.
ನಾನು ನೋಡಿದೀನಿ ಸರ್, ಸುಮಾರು ನೋಡಿದೀನಿ. ಪ್ರೋಗ್ರಾಮ್ಗಳನ್ನ. ನಾ ಇಲ್ಲಿಂದ ಬಳ್ಳಾರಿ ಗಂಟ್ಲು ನಡೆದಿದ್ದೀನಿ ಸಾಹೇಬ್ರ ಜೊತೆಲಿ, ಸಿದ್ದರಾಮಯ್ಯ ಸಾಹೇಬ್ರ ಜೊತೆಲಿ. ಓಕೆ ಓಕೆ. ಅಲ್ಲೂ ನೋಡಿಲ್ಲ ಸರ್, ಈ ತರ ಜನವ ನೋಡಿಲ್ಲ ಸರ್. ಬೆಂಗಳೂರು ನಮ್ಮ ರೋಡ್ ಶೋ ರ್ಯಾಲಿಲಿ ಕೂಡ, ನಮ್ಮ ಪ್ರಧಾನ ಮಂತ್ರಿಗಳ ರ್ಯಾಲಿ ಕೂಡ ನೋಡಿದೀವಿ, ಹಾ ಹಾ ಅಲ್ಲೂ ಇಲ್ಲ ಸರ್. ಹಾ. ಇನ್ನು ಮುಂದಕ್ಕೆ ಏನಾದ್ರು ಕೇಳ್ಬೋದಾ ನೀವು? ಕೇಳಿ. ಇಲ್ಲ ಇಲ್ಲ ಇಲ್ಲ, ಸಾಕ್ ಬಿಡಿ ಆಯ್ತು. ಇನ್ನು ನೀವ್ ಕೇಳ್ಬೇಕಾದ್ರೆ ಕೇಳಿ. ಅಲ್ಲ, ಇಬ್ಬರು ನಾಯಕರು ಹೇಳ್ಬಿಟ್ರಿ, ಸಿದ್ದರಾಮಯ್ಯ ಹೇಳಿ, ಯಾರು ಮೋದಿ ಅವ್ರದ್ದು ಹೇಳಿದ್ಮೇಲೆ ಇನ್ನೇನಿಲ್ಲ ಅಂತ ನಮ್ ಕಣ್ಣು ಕಟ್ಟದಂಗೆ ಇತ್ತು. ಅದೇ ನಮ್ಮ ಮಾತಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಲೋಪದೋಷ ಇಲ್ದಂಗೆ ಹೇಳ್ತೀವಿ ಸರ್. ಹೌದು ನಾಳೆ ದಿವಸ ನಾವು ಯಾರಿಗೂ ಕಾಂಟ್ರವರ್ಸಿ ಆಗಲ್ಲ. ಹೌದೌದು ಈ ಸುಳ್ಳ ಸತ್ಯ ನೀವೇ ನೋಡಿ ಸರ್. ಬರೀ ಬಂದಿರೋದು ಬರೀ 1% ಜನ ಅಷ್ಟೇ ಸರ್. ಇನ್ನು 99% ಜನ ಅಯ್ಯೋ ಗುರುಗಳೇ, ನಮ್ ಫೋನ್ ಬರ್ತಿರೋದು ನೋಡಿದ್ರೆ ಚಿಂದಿ ಆಗ್ಬಿಡೋದು. ಈಗ ನಾವು ನೋಡಿ, ಈ ಫೋನ್ ಬರ್ತಿರೋದು ನೋಡಿದ್ರೆ ನಾವು ಬರೀ ಆರ್ಗನೈಸರ್ ವ್ಯವಸ್ಥಾಪರ ಅಳುಮುಳು ಮಾಡಿದ್ರು, ನಾವು ಫೋನ್ ಬಂದ್ರು ನೋಡಿದ್ರೆ ಇಲ್ಲಿ ಕರ್ಕ ಬನ್ನಿ ಅಲ್ಲಿ ಕರ್ಕ ಬನ್ನಿ ಅಂತಾರೆ. ಇದಕ್ ನಮಗೂ ಅದಕ್ಕೂ ಯಾವುದೇ ರೀತಿ ಏನಿಲ್ಲ. ನಮ್ದೊಂದು ನಮ್ಮ ಮನ್ಸು ಈ ವಯಸ್ಸಲ್ಲಿ ಹುಡುಗರಿಗೆ ಒಳ್ಳೆ ಕಲೆಗೆ ಪ್ರೋತ್ಸಾಹ ಕೊಡೋದು, ಒಂದು ಒಳ್ಳೆ ತನಕ ಒಂದು ಎಂಕರೇಜ್ ಕೊಡೋಣ, ಬೆಳಿಲಿ. ಅವ್ರನ್ನ ಯಾವತ್ತು ನರಗೋಸ್ಕರ ಮಾಡಬಾರ್ದು. ದೊಡ್ಡವರಾಗಿ ಅದು ಜವಾಬ್ದಾರಿ ನಾವು ಮಾಡೋದು ದೊಡ್ಡ ಸ್ಥಾನವಾಗಿ ಏನ್ ಮಾಡ್ಬೇಕು ಅದು ಮಾಡಿದೀವಿ ಸರ್. ಸರ್. ಆಮೇಲೆ ಮತ್ತೆ ಸರ್, ಈಗ ಓಕೆ, ಈಗ ಮೆರವಣಿಗೆ ಎಷ್ಟೊತ್ತಿಗೆ ಶುರುವಾಯ್ತು? ಗಿಲ್ಲಿ ಎಷ್ಟೊತ್ತಿಂದ ಎಲ್ಲಿಂದ ಬಂದಿದ್ದು ಸ್ಟಾರ್ಟಿಂಗು? ಸರ್ ಗಿಲ್ಲಿ ಬೆಂಗಳೂರಿನಲ್ಲೇ ಬಂದ ಸರ್. ಬೆಂಗಳೂರಿಂದ ಮೆರವಣಿಗೆ ಆಯ್ತಾ? ಬೆಂಗಳೂರಿನಲ್ಲೇ ಅವ್ನು ಹೊಲ್ಟ ಇಲ್ಲಿಗೆ ಬಂದ್ಬಿಡ್ಬೇಕು ಶುರು ಅಂತ. ಆದ್ರೂ ಬುಡ್ನಿಲ್ಲ ಸರ್ ಜನ. ಅವರು ಓಪನ್ ಕಾರಲ್ಲಿ ಅವರ ಅಭಿಮಾನಿಗಳು ಎಲ್ಲೆಲ್ಲಿ ಅಡ್ಡಿ ಆಗ್ತಾರೆ, ಮದ್ದೂರು, ರಾಮನಗರ, ಚನ್ನಪಟ್ಟಣ, ಹಿಂದೆ ಹೋಯ್ತಾ ಹೋಯ್ತಾ KM ದೊಡ್ಡಿ, ಸೀದಾ ಎಲ್ಲ ಮುಗಿಸಿ 4:45 ಹೊತ್ತಿಗೆ ಮಳವಳ್ಳಿ ಬಂದ ಸರ್. ಮಳವಳ್ಳಿಗೆ ಬಂದು ತಾಯಿ ದಂಡಮ್ಮನಿಗೆ ಪೂಜೆ ಸಲ್ಲಿಸಿ ಸೀದಾ ನಮ್ಮ ಮಳವಳ್ಳಿ. ಸರ್, ಅಲ್ಲಿ ದಂಡಮ್ಮ ದೇವಸ್ಥಾನ ಹತ್ರ ಒಂದು ಹಾರ ಹಾಕಿದ್ರಂತೆ ಸರ್. ಹೇಳಿ. ಅದು ಹಾರ ಎಷ್ಟು ರೂಪಾಯಿದು? ಎಷ್ಟು ಎಂತ ಹಾರ ಹಾಕಿದ್ರು ಸರ್? ಅದು ಒಂಥರ ತುಂಬಾ ಮಾತಾಗ್ಬಿಟ್ಟದೆ. ಇರ್ಲಿ ಸರ್, ನನಗೂ ಅಷ್ಟಾಗಿ ರೈಟ್ ಬಗ್ಗೆ ಗೊತ್ತಿಲ್ಲ. ಇರ್ಲಿ ಸರ್, ಮಾತಾಡೋಣ. ದಂಡಮ್ಮ ದೇವಸ್ಥಾನದಿಂದ ಶುರುವಾಗಿ ಓಪನ್ ಜೀಪಲ್ಲಿ ಫುಲ್ ಏಕ ಮೆರವಣಿಗೆ ಆಯ್ತು ಸರ್. ಇದು ಯಾವ್ದೋ ಬೊಲೆರೋ ಗಾಡಿ ಸರ್. ಬುಲ್ಲಾರ ಗಾಡಿ ಬಂದು ಅದು ಮಂಜು ಹೈಟೆಕ್ ನರ್ಸರಿ ಅಂತ ಏನ್ ಇಡೀ ಪ್ರಪಂಚದಾದ್ಯಂತ ಪ್ರಸಿದ್ಧಿ ಆಗ್ಬಿಟ್ಟದೆ. ಆ ರೀತಿ ಏನಿಲ್ಲ, ಅದು ಇಲ್ಲಿ ಅಲ್ಲೇ ನಿಂತಿದ್ದ ಅದು ಗಾಡಿ ನಿಮ್ಮದೇ. ಅದು ಇಲ್ಲ ಸರ್, ನಮ್ದ ಗಾಡಿ ಇರ್ಬೋದು, ಆದ್ರೂ ನಮ್ಮ ಹುಡುಗರೆಲ್ಲ ಸ್ವಲ್ಪ ಕಳಿಸೋಣ ಗಾಡಿಯ ಓಪನ್ ಸ್ಟೇಜ್, ಸ್ವಲ್ಪ ಗಾಡಿ ಸ್ವಲ್ಪ ಅಗ್ಲಾಗಿರ್ಲಿ ಅಂತ ಅಂದ್ರು. ಹಾಗಾಗಿ ನನ್ನ ಮಗನೇ ಡ್ರೈವಿಂಗ್ ಮಾಡಿ ತಕೊಂಡ್ ಅಲ್ಲಿಗೆ ಹೋಗಿದ. ಹಿಂದೆ ನಿಲ್ಸಿರುವಂತ ಫ್ಲೆಕ್ಸ್ ಪೂರ್ತಿ ಮುಚ್ಚಿಬಿಟ್ಟಿರಿ ಅದ್ರಲ್ಲಿ. ಆಮೇಲೆ ಏನಂತಂದ್ರೆ ಮುಂದೆಗಡೆ ಅದು ಮಂಜು ಹೈಟೆಕ್ ನರ್ಸರಿ ಅನ್ನೋದು ಎಲ್ಲಾ ಕಡೆ ಎಷ್ಟು ವಿಡಿಯೋ ಬಂದದಲ್ಲಿ ಎಲ್ಲಾ ಕಡೆ ಅದೇ ಪ್ರಚಾರ ಹೋಗೋದೆ ಸರ್. ಏನೋ ಅದು ಮಂಜು ಹೈಟೆಕ್ ನರ್ಸರಿ ಅನ್ನೋದು ಬಹಳ ಚೆನ್ನಾಗ್ ಕಾಣ್ತಿತ್ತು, ನಾನು ನೋಡಿದೆ ಸರ್. ಆ ಮಂಜು ಹೈಟೆಕ್ ನರ್ಸರಿ ಅನ್ನೋದು ಒಂದು ಸ್ಪೆಲ್ಲಿಂಗ್ಗಳು ಆ ಕ್ಯಾಮ್ರಾ ಕಣ್ಣಿಗೆ ಬಹಳ ನೀಟಾಗಿ ಕಂಡ್ಬಿಡುವ ಸರ್. ಅದು ಮೇಲಕ್ಕೆ ಹೋದ್ರೆ ಗಿಲ್ಲಿ, ಕೆಳಕ್ ಬಂದ್ರೆ ಅದು ಮಂಜು, ಅಷ್ಟು ಮಾತ್ರ ಬಹಳ ಚೆನ್ನಾಗಿ ಅದ್ರಲ್ಲಿ ಇರೋ ಮಾತಿಲ್ಲ ಸರ್. ಇದನ್ನ ನಾವು ಒಪ್ಕೊತೀವಿ ಸರ್. ಓಕೆ ಓಕೆ, ಇರ್ಲಿ ಸರ್, ನೀವೇನಾದ್ ಬೇಕು ಅಂತ ಮಾಡಿರ್ಲಿ, ನಿಮ್ ಮೊದ್ಲೇ ಇತ್ತು ಆ ಗಾಡಿ, ತುಂಬಾ ಒಂದ್ ರೀತಿ ಪ್ರಸಿದ್ಧಿ ಆಗೋಯ್ತು ಸರ್. ಎಷ್ಟು ಜನ ಪೊಲೀಸರು ಇದ್ರು ಸರ್? ಸಿಕ್ಕಾಬಟ್ಟೆ ಪೊಲೀಸ್ ಜೀಪ್ಗಳು, ಪೊಲೀಸ್ ಎಲ್ಲೆಲ್ಲಿಂದ ಬಂದಿದ್ರು ಸರ್? ಸರ್ ಈಗಲೇ ಹಿಂದೆ ಹೇಳ್ದಂತ ನಮ್ಮ ಹೆಸರಿನವರೆಲ್ಲ ಹೇಳದ್ನಲ್ಲ, ನಾಗರಾಜು, ಬಸವರಾಜು, ನಮ್ಮ ಇವರು ಎಲ್ಲ, ನಮ್ಮ ದುನಿಯಾ ಮಂಜಣ್ಣ, ಅವರು ಇವರು ಎಲ್ಲ. ನಾನು ಒಂದ್ ಸ್ವಲ್ಪ ಲೇಟ್ ಆಗಿ ಹೋದೆ, ಪರವಾಗಿಲ್ಲ. ಪೊಲೀಸ್ ಸ್ಟೇಷನ್ಗೆ ಪರ್ಮಿಷನ್ ಅಂದ್ರೆ ಹೋದಾಗ ನಮ್ಮ DSP ಸಾಹೇಬ್ರು ಮಾತಾಡಿಸ್ತಾ, ಅವ್ರ ಜೊತೆಗೆ ನಮ್ಮ ಶ್ರೀಧರ್ ಸಾಹೇಬ್ರು ಬಂದ್ರು, ಸರ್ಕಲ್ ಇನ್ಸ್ಪೆಕ್ಟರ್ ಮಳವಳ್ಳಿಲಿ. ನಾವು ಹೋಗಿ ಒಂದು ರಿಕ್ವೆಷನ್ ಕೊಟ್ಬಿಟ್ಟು, ಸರ್ ನಾಳೆ ಗಿಲ್ಲಿ ಮೆರವಣಿಗೆ ಇದೆ ಸರ್, ನೀವು ಆದಷ್ಟು ಒಂದ್ ಸ್ವಲ್ಪ ಸಹಕಾರ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ಅವರು ಬತ್ತರ ಗ್ಯಾರಂಟಿ ಎಲ್ಲ ಕೇಳಿದ್ರು. ಸರ್ 100% ನಾಳೆ ಬರ್ತಾರೆ ಸರ್, ನಮ್ಗೊಂದ್ ಸ್ವಲ್ಪ ಸರ್ಕಲ್ ಅಲ್ಲಿ ಕ್ರೈನ್ ವ್ಯವಸ್ಥೆ ಮಾಡ್ಕೊಡಿ. ಇನ್ನು 3-4 ಕಡೆ ಕ್ರೈನ್ ಅಲ್ಲಿ ಹೂನಾರ ಹಾಕೋಕೆಲ್ಲ ರೆಡಿ ಮಾಡಿದ್ದು, ಸ್ವಲ್ಪ ಅವಕಾಶ ಮಾಡ್ಕೊಡಿ ಅಂದಾಗ, ನೋಡ್ರಿ ಸಿಕ್ಕಾಮಟ್ಟೆ ಕ್ರೌಡ್ ಆದಾಗ ಒಳ್ಳೆ ಪ್ರತಿಭೆ ಅವನು ಬೆಳಿತಾವನೆ. ಸುಮ್ನೆ ಏನೇನೋ ಆಗಿತ್ತು ಅಂದ್ರೆ ಅನಾಹುತಗಳು ಆಗೋದ್ ಬೇಡ, KB ಪರ್ಮಿಷನ್ ತಗೋಬೇಕು, ನಿಮ್ಗೂ ಟೈಮ್ ಸಾಲಲ್ಲ, ಅದ್ದೂರಿಯಾಗಿ ಮೆರವಣಿಗೆ ಮಾಡಿ. ಎಷ್ಟ್ ಜನ ಸೇರೋದು ಅಂತ ಕೇಳಿದ್ರು ಸರ್. ನೀವ್ ಎಷ್ಟು ಹೇಳಿದ್ರಿ? ನಾವು ಒಂದ್ 5-6 ಜನ ನಾವು ಹೋಗಿದ್ವಲ್ಲ, 5-6 ಜನ 5-6 ತರ ಕಾಮೆಂಟ್ ಮಾಡ್ದೋ ಸರ್. ಒಂದ್ 5,000-6,000 ನಾನಂದೆ ಸರ್, ಅದ್ರ ಬಗ್ಗೆ ನಮಗ್ ಗೊತ್ತಿಲ್ಲ ಸರ್ ಅಂದ್ರು. ಸೇರಿದ ಮೇಲೆ ನಿಜವಾಗ್ಲೂ ಈ ದಿವಸ ನನ್ನ ವೈಯಕ್ತಿಕವಾಗಿ ನಮ್ಮ ಪೊಲೀಸ್ ಸ್ಟೇಷನ್ ಅವ್ರಿಗೆ, ನಮ್ಮ ಸಾಹೇಬ್ರು DSO ಸಾಹೇಬ್ರಿಗೆ, ಅವ್ರ ಹೆಸರು ಹೇಳ್ಬಿಡಿ ಸರ್. ಇರ್ಲಿ, ನಮ್ಮ ಶ್ರೀಧರ್ ಸಾಹೇಬ್ರಿಗೆ, ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ನನ್ನ ಕಡೆಯಿಂದ ಮತ್ತು ನನ್ನ ತಂಡದ ಕಡೆಯಿಂದ, ನಮ್ಮ ಊರವರು ಇದ್ರ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು ಸರ್ ಅವ್ರಿಗೆ. ಯಾಕೆ ಸರ್? ಯಾಕೆ ಅಂದ್ರೆ ಅನ್ಕಂದದ್ದೇ ಬೇರೆ ಸರ್. ನಾವು ಅವ್ರು ನಿರೀಕ್ಷಣೆ ಮಾಡ್ದಂಗ ಆಗೋಯ್ತು ಸರ್. ಅದು
ಅಷ್ಟೊಂದು ಕಂಟ್ರೋಲ್ ಮಾಡೋರೆ ಅಂದ್ರೆ ಎಷ್ಟ್ ಜನ ಪೊಲೀಸ್ ಸರ್? ನಿಜವಾಗ್ಲೂ 7 ಕಿಲೋಮೀಟರ್ ಹ್ಮ್ ಒಬ್ರು ಅಫೀಸಿಯಲ್ ಅವರು ಹ್ಮ್ ಸಾರ್ವಜನಿಕರಂಗೆ ಓಡ್ ಬಂದವ್ರೆ ಅಂದ್ರೆ ಅವ್ರ ಕೃತಜ್ಞತೆ ನಾವು ಸಲ್ಲಿಸ್ಬೇಕೋ ಬೇಡವೋ? ಶ್ರೀಧರ್ ಸರ್ ಶ್ರೀಧರ್ ಸರ್ ನೇತೃತ್ವದಲ್ಲಿ ನಮ್ಮ DSP ಹತ್ರ ನೇತೃತ್ವದಲ್ಲಿ ಅವ್ರ ತಂಡ ಇಷ್ಟೇ ಬೇಕು ಅಂತ ಕರೆಸ್ಕೊಂಡು ಇಷ್ಟೇ ತುಕಡಿ ಹಾಕಿ ನಮ್ಮ ಗಿಲ್ಲಿ ಬರೋಕ್ ಮೊದ್ಲೆ 1 ಗಂಟೆ 2 ಗಂಟೆ ಇದ್ದಂಗೆ ನೋಡ್ಬ ಎಲ್ಲಾ ಗೇಟ್ ಅಲ್ಲೂ ಅವ್ರವ್ರ ಆಫೀಸ್ನವ್ರ ಹಾಕಿ ಒಂದು ಎಳ್ಳು ಮೊನೆ ಗಾತ್ರ ಏನು ತೊಂದ್ರೆ ಆಗ್ಲಿಲ್ಲ ಸರ್? ಒಂದು ಎಳ್ಳು ಮೊನೆ ಗಾತ್ರ ತೊಂದರೆ ಆಗ್ದಂಗೆ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ನಾವು ತುಂಬಾ ಧನ್ಯರು ಸರ್. ಇಷ್ಟೊಂದು ಚೆನ್ನಾಗಿ ಒಬ್ರಿಗೆ ಏನೋ ತಳ್ಳಿಬಿಟ್ರೇನೋ ಏನೋ ಏನೋ ಒಂದ್ ಆಯ್ತೇನೋ ಯಾರಿಗೂ ತೊಂದರೆ ಇಲ್ದಂಗ್ ಮಾಡ್ಕೊಟ್ಟವ್ರ ಸುಮ್ನೆ ಏನೇನೋ ಹೇಳ್ತಾರೆ ಸಹ ಡಿಪಾರ್ಟ್ಮೆಂಟ್ ಬಗ್ಗೆ, ಅವೆಲ್ಲ ತಪ್ಪು ಸಹ. ನಾವೆಲ್ಲ ತುಂಬಾ ಧನ್ಯರು ಸಹ ಡಿಪಾರ್ಟ್ಮೆಂಟ್ಗೆ. ಎಷ್ಟು ಜನ ಪೊಲೀಸರು ಇದ್ರು ಸರ್ ಆ ಮೆರವಣಿಗೆಯಲ್ಲಿ? ಅಷ್ಟು ಜನ ಇದ್ರಲ್ಲ ನಮ್ ಸಾಹೇಬ್ರು ಡಿಪಾರ್ಟ್ಮೆಂಟ್ ಹೋಗಿ ನಾವು 100 ಜನ ಹಾಕೊಡುವ ಬುಡಿ ಅಂತ ಅಂದ್ರು. 100 ಜನ ಪೊಲೀಸರ? ಹೌದು ಸರ್. ನನ್ ಮನ್ಸಿಗೆ 100 ಜನ ಬೇಕನ್ನಿಸ್ತು ಅಲ್ಲಿ ಆಗ ಆ ಟೈಮಲ್ಲಿ. ಅವ್ರಿಗೇನು ಒಂದ್ 2 ಅವರ್ 3 ಅವರ್ ಒಳಗೆ ತುಂಬಾ ಆಲ್ಟರ್ನೇಟ್ ಮಾಡ್ಕೊಬಿಟ್ಟಾರ ಸರ್, ಮಾಹಿತಿ ತಗೊಬಿಟ್ಟು. ಅಂದ್ರೆ ಅವರು ಎಲ್ಲ ಗ್ರೌಂಡ್ ವರ್ಕ್ ಮಾಡ್ತಾ ಇರ್ತಾರೆ, ತುಂಬಾ ಗ್ರೌಂಡ್ ವರ್ಕ್ ಮಾಡ್ತಾವ್ರೆ ಸರ್. ಒಂದು ಡಿಪಾರ್ಟ್ಮೆಂಟ್ ನವರಾಗಿ ದುಡಿಯಿಲ್ಲ ಸರ್. ಸತ್ಯವಾಗಿ ಹೇಳ್ತೀನಿ, ನಾವ್ ಯಾವ್ದೋ ಇವತ್ತು ಸೋವ್ ಅದೇ ಮುಗಿಸ್ಬಿಟ್ಟು ಮನೆಗೆ ಹೋಗುವ ಜಲ್ದಿ ಮುಗಿದವ್ರು ಸಾಕು. ನಾವೊಬ್ಬ ಡಿಪಾರ್ಟ್ಮೆಂಟ್ ನವರಾಗಿ ಏನೋ ಅವ್ರು ನಡ್ಕೊಂಡಿಲ್ಲ ಸರ್. ಅವ್ರೊಬ್ರು ಗಿಲ್ಲಿ ಅಭಿಮಾನಿಯಾಗಿ ಒಬ್ಬ ಆಫೀಸರ್ ಕೂಡ ಗಿಲ್ಲಿ ಅಭಿಮಾನಿಯಾಗಿ ಪ್ರೋಗ್ರಾಮ್ ಮಾಡ್ಕೊಟ್ಟದ್ದು ಸರ್. ಅವರು ಅದರಿಂದ ಸಕ್ಸಸ್ ಆಗಿದೆ, ಅದರಿಂದಲೇ ಸಹ ಸಕ್ಸಸ್ ಆದದ್ದು. ಆಮೇಲೆ ಸೇರಿದವರು ಕೂಡ ಯಾವ್ದೇ ರೀತಿ ಕಿರಿಕ್ ಮಾಡೋದಾಗ್ಲಿ ಒಂದ್ ಸಮಸ್ಯೆ ಯಾವ್ದು ಆಗ್ಲೇ ಇಲ್ಲ ಸರ್. ಜೋಶ್ ಎಲ್ಲಾರು ದೇವರ್ ಎಲ್ಲಿ ಅವ್ರಿಗೆ ಹುಮ್ಮಸ್ಸು. ಒಂದು ಜಾಯಿಸಿ ಕ್ರೌಡ್ ಆದ್ರಿಂದ ಒಂದ್ ಸ್ವಲ್ಪ ಫಾಸ್ಟ್ ಆಯ್ತಾ ಹೊರ್ತು ಬೇಗ 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 ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಇನ್ನೊಂದ್ 2 ಅವರ್ 3 ಅವರ್ ಆಗ್ಬಿಡುದು ಮಾಮೂಲಿ ಮಾಡ್ಬಿಟ್ಟಿದ್ರೆ. ಜನದ ಅವಳಿ ತಡಿಕೆ ಆಯ್ತಿರಲ್ಲ. ಆಮೇಲೆ ಏನ್ ಸರ್ ಸ್ಕೂಟರ್ಗಳು ಏನೋ ಒಂದ್ ರೀತಿ ಯಾವ್ದಾರ ಎಲೆಕ್ಷನ್ ಅದಕ್ಕೆ ಇದಕ್ಕೆ ಕರೆಸ್ತಾರಲ್ಲ ರೈತ ಜಾತಕ್ಕೆ ಹಂಗಿದ್ರು ಜನ. ಒಂದ್ ಮಾತ್ ನೇರವಾಗಿ ಹೇಳ್ಬಿಡ್ಲಾ, ನಿಮ್ಗೆ ಸುತ್ತಿ ಬಳಸಿ ಮಾತಾಡಲ್ಲ ಹೇಳಿ ಸರ್. ಒಂದು ಚೂರ ಅವತ್ತು ಯಾಮಾರಿದ್ರು ಸರ್. ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಏನಾಯ್ತಿತ್ತು ಅದೇ ಕತೆ ಸಹ ಇಲ್ಲೂ ಆಯ್ತಿದ್ದ ಅವತ್ತು. ಅಂದ್ರೆ ಪೊಲೀಸು ಇದ್ದಿದ್ರು ಒಳ್ಳೇದಾಯ್ತು. ಅವ್ರ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ಈಗಲೂ ಧನ್ಯರು ಅಂತ ಹೇಳ್ತಾ ಇದೀನಿ ಸರ್. ಅಷ್ಟು ಒಂದು ಸ್ವಲ್ಪ ಯಾಮಾರಿದ್ರು ನಮ್ ಸ್ಟೇಡಿಯಂ ನಂಗೆ ಆಯ್ತಿತ್ತು ಸರ್ ಅವತ್ತು. ಅಷ್ಟೊಂದ್ ಜನ ಸರ್. ಸ್ಕೂಟರ್ಗಳು ಎಷ್ಟು ಜನ ಇದ್ರು ಸ್ಟೇಡಿಯಂ ಅಂದ್ಮೇಲೆ ಅರ್ಥ ಮಾಡ್ಕೊಳ್ಳಿ. ಅಯ್ಯಪ್ಪ, ಸ್ಟೇಡಿಯಂ ಅಂದ್ಮೇಲೆ ಬೇರೆ ಮಾತೇ ಬೇಡ ಆ ವಿಚಾರದಲ್ಲಿ. ಆ ತರ ಸಮಸ್ಯೆ ಆಗ್ಬಿಡುದು. ನಾವು ಈಗಲೂ ನಮ್ DSY ಅವ್ರಿಗೆ ಶ್ರೀಧರ್ ಸಾಬ್ಗೆ ಯಾವಾಗ ಬೇಕಾದ್ರೂ ನಾವು ಚಿರುಗುಣಿ ನಮ್ಮ ಅವ್ರಿಗೆ ಸಾರ್ವಜನಿಕವಾಗಿ ಎಂತ ಕಾರ್ಯಕ್ರಮಕ್ಕೂ ಬೇಕಾದ್ರೆ ಸಪೋರ್ಟ್ ಮಾಡ್ಬಿಡ್ತೀವಿ. ಅಂತ ಖುಷಿ ನಮ್ಗೆ ಸರ್. ಈಗ ನೀವು ನೋಡ್ದಂಗೆ ಈಗ ನೀವು ಅಂದ್ರೆ ಅಲ್ಲಿ ಜಾಸ್ತಿ ಏನೋ ಓಡಾಡ್ತಿರ್ಲಿಲ್ಲ, ಇಲ್ಲಿ ಊಟದ ಜಾಗದಲ್ಲಿ ಅಲ್ಲಿ ಇದ್ರಿ. ಅಲ್ಲಿ ಸ್ಟಾರ್ಟಿಂಗ್ ಗಿಲ್ಲಿನ ನೀವು ಸ್ಟಾರ್ಟಿಂಗ್ ನೋಡಿದ್ರಲ್ಲ, ಅವಾಗ ಇದು ಈ ಸಂಭ್ರಮ ಎಲ್ಲ ನೋಡಿದಾಗ ಆತನ ಮನ್ಸಲ್ಲಿ ಏನ್ ಅನ್ಸಿರ್ಬೋದು? ಅಟ್ಲೀಸ್ಟ್ ಗಿಲ್ಲಿನ ನೀವು ಭೇಟಿ ಮಾಡಿದ್ರೆ ಮಾತಾಡಿದ್ರಿಯಾ ಅವತ್ ನೈಟ್ ಕಿಟ್ ಏನಾದ್ರು? ಗಿಲ್ಲಿ ನಮ್ಮ ಹುಡುಗ, ನಾವ್ ಭೇಟಿ ಮಾಡ್ಬೇಕು ಅದು ಏನಿದ್ದು ಅದೇ ಅವಶ್ಯಕತೆ ಒಂದೊಂದ್ ದಿನ ಬಂದೇ ಬರ್ತಾರ ಬಿಡಿ. ಹಂಗಲ್ಲ ನಾವು ಚಿಕ್ಕೂರಿಲ್ಲಿ ನೋಡಿದೀವಲ್ ಸರ್. ಇಲ್ಲಿ 1-2 ವರ್ಷದಿಂದ ನಾಟಕ ಆಯ್ತು. ಅವನು ನಾನು ಕಾಲವರಿದ್ದು ಮಾತಾಡ್ಕೊಂಡೇ ಇದ್ದು. ಅವನು ನಾವು ಸಿಕ್ಕಾಬಿಟ್ಟೆ ಫೋಟೋಗಳವೆ, ಅವೆಲ್ಲ ಈಗ ಯಾಕೆ ಬೇಡಿ. ಅಂದ್ರೆ ಗಿಲ್ಲಿಗೆ ಸಿಕ್ಕಾಬಿಟ್ಟೆ ಒಂದ್ ಖುಷಿ. ಇದಕ್ಕೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಇಲ್ಲ ಸರ್, ಪ್ರೀತಿನ ನಿಜವಾಗ್ಲು ಕೂಡ ಸರ್ ನಾನು ಹೇಳ್ತಾ ಇದೀನಲ್ಲ ಸರ್. ಒಂದ್ ಬೆಳೆ ಫಸಲು ಬಂದ್ಬಿಟ್ರೆ ಒಬ್ಬ ರೈತನಿಗೆ ಎಷ್ಟು ಆನಂದ ಆಯ್ತದೆ. ಒಂದ್ ಮೊಳಕೆ ಹೊಡೆದು ಅದು ಕೌಡ್ ಹೊಡೆದು ಚಿಗುರು ಬಂದ್ರೆ ಎಷ್ಟು ಆನಂದ ಆಯ್ತದೆ. ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಸಿಕ್ಬಿಟ್ರೆ ಏನಾಯ್ತು ಹೇಳಿ ಒಂದ್ ಮುಖ. ಸೇಮ್ ಸಹ ಇದು ಹಣ್ಣು ಮರ ಒಂದ್ ದೇವಸ್ಥಾನದ ಹೊಲ್ಟು ನಮ್ಮ ಕೊಳಗಲ ಮದ್ದೂರ್ ರೋಡ್ ಸರ್, ಮಳವಳ್ಳಿಲಿ ಯಾವ ಅಂಗಡಿ ಬಾಗ್ಲು ಏನು ಇಲ್ಲ ಸರ್, ಯಾವ ರೋಡು ಇಲ್ಲ ಸರ್. ಅಷ್ಟೊಂದು ಅಭಿಮಾನಿಗಳು. ಅನಂತರಾಮ್ ಸರ್ಕಲ್ ಅಂತ ಬರ್ತದೆ, ಪೋಸ್ಟ್ ಆಫೀಸ್ ಸರ್ಕಲ್, ಬಸ್ ಸ್ಟ್ಯಾಂಡ್ ಅಲ್ಲಿ ಏನ್ ಜನ ಸಾಗರ ಸರ್. ಅದು ಯಪ್ಪ, ನಾನು ಈಗಲೂ ಕೂಡ ವ್ಯಾಲೆ ಯಾರೋ ಒಬ್ರು ಕ್ಯಾಮ್ರಾ ಮಾಡಿದ್ರ, ಡ್ರೋನ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡೋರದ ಮಳವಳ್ಳಿ ಒಂದು ಇತಿಹಾಸದ ಒಂದು ಪುಟ ಸೇರ್ಕೊಂಡ್ಬಿಟ್ಟದೆ ಸರ್ ಗಿಲ್ಲಿಯಿಂದ. ಹೌದು ಸರ್, ಮಳವಳ್ಳಿ ನಮ್ ಗಿಲ್ಲಿ ಊರು ಅನ್ನೋ ಲೆವೆಲ್ಗೆ ತಂದ್ಕೊಟ್ಟ ಸರ್. ಹಂಗೆ ನಮ್ಮ KRTC ಬಸ್ ಸ್ಟ್ಯಾಂಡ್ ಬಂದ್ರೆ ಹಂಗೆ ಬಂದು ನಮ್ಮ ಅನಿತಾ ಕಾರ್ಮೆಂಟ್ ರೋಡ್ ಅಲ್ಲಿ ಬಂದು ನೀವು ಅಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಅಲ್ಲಿಂದ ಹೆಂಗ್ ಬಂದು ಅಲ್ಲಿಂದ ಏನೇನಾಯ್ತು ಸ್ವಲ್ಪ ತಿಳಿಸಿ ಸರ್. ತಿಳಿಸೋದು ಏನಿಲ್ಲ ಸರ್. ಮಳವಳ್ಳಿ ಪ್ರಮುಖ ರಸ್ತೆಯಲ್ಲಿ ಪ್ರತಿಯೊಂದು ಸರ್ಕಲ್ ಅಲ್ಲಿ ಏಕ ಬಂದು ನಮ್ಮ ಚರ್ಚ್ ಹತ್ರ ಸುಲ್ತಾನ್ ರೋಡ್ ಬಂದ್ರು ಸರ್. ಬುಲಿವರ್ ರೋಡ್ ಬತ್ತು ಸರ್. ನಮ್ಮ ಮಾಗನೂರ್ ಪೆಟ್ರೋಲ್ ಬ್ಯಾಂಕ್ ತಾವು ಏನ್ ಅಡ್ಡೆ ಹಾಕಂದ್ರು. ನಮ್ಮ ಫುಡ್ ಆಫ್ ನೋಟ್ಲು, ಗಟ್ಟಿ ಕಪ್ಲು, ಕಲ್ಲರಪುರ ಗೇಟು, ಮಂಜು ಹೈಟೆಕ್ ನರ್ಸರಿ, ಬಂಡೂರು, ಮುಂದೆ ಹೋದ್ರೆ ಬಸವನಗುಡಿ,
ಸೊ ನಮ್ಮ ಗಿಲ್ಲಿ ಅಭಿಮಾನಿಗಳಲ್ಲಿ ಒಂದು ಸಮಯ ಇರಲಿ. ಹ್ಮ್ ಅವತ್ತು ಏನಪ್ಪಾ ಅಂದ್ರೆ ಗಿಲ್ಲಿಯವರು ಕೆಳಗಿಳಿಬೇಕಾಯ್ತು. ಎಲ್ಲಿ ಸಾಗರದಲ್ಲಿ? ಆದ್ರೆ ಇಳಿದಿದ್ರೆ ತುಂಬಾ ತೊಂದರೆ ಆಗೋಯ್ತಿತ್ತು ಗಿಲ್ಲಿಗೆನೆ. ಯಾಕೆಂದ್ರೆ ಅಭಿಮಾನಿಗಳ ಆಸೆಯಿಂದ ನೂಜ್ಲು ಮಾಡಿ ಅನಾಹುತ ಆಗೋಗಿದ್ರೆ ಅವನು ಅಷ್ಟು ಕೊಟ್ಟು ಶ್ರಮ, ನೀವು ಅಷ್ಟೊಂದು ಗೆಲ್ಸೋ ಶ್ರಮ ಎಲ್ಲ ವ್ಯರ್ಥ ಆಗೋಯ್ತಿತ್ತು. ಒಂದು ಚೂರು ಇಳಿದಿದ್ರು ಅದು ಬಹಳ ತಪ್ಪಾಯ್ತಿತ್ತು. ನಮ್ ಬಸವೇಶ್ವರನ್ ಕೈ ಮುಗಿಬೇಕಾಯ್ತು, ಹಂಗೆ ಅಂತಾರೆ. ಅದು ಇಲ್ಲ, ಇನ್ನೊಂದ್ ಜನ ಬಂದು ಪೂಜೆ ಮಾಡಿಸ್ಲಿ ಅಂದ್ರೆ ಊರುಗಳೆಲ್ಲ ಜನ ಕಾದ್ ನಿಂತಿದ್ರು, ಫುಲ್ ಕ್ರೌಡ್ ಸಹ. ಎಲ್ಲೋ ಅದಕ್ಕೆ ಊರಲ್ಲಿ ಗೇಟನೇ ಅವಾಯ್ಡ್ ಮಾಡಕ ಸುಮ್ಮನೆ ಕಣ್ಣು. ಈ 7 ಕಿಲೋಮೀಟರ್ ಇದೆ ಸರ್, 7 ಕಿಲೋಮೀಟರ್. ನಮ್ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಆಯ್ತು, ಹುಟ್ಟದಬ್ಬದ್ದು ಹೆಂಗ್ ಕಾಣ್ತಿತ್ತು ಅಂದ್ರೆ ಅದೇ ಸೇಮ್ ಕಾಣ್ತಿತ್ತು ಸರ್. ದಾವಣಗೆರೆಯಲ್ಲಿ ಕಾಣ್ತಿತ್ತು ಸರ್, ನಾವು ನೋಡಿದ್ದೆ, ಹೋಗಿದ್ದು ಹುಟ್ಟದಬ್ಬದಲ್ಲಿ. ಏನಿತ್ತು ಹಂಗೆ ಇತ್ತು ಸರ್, ಸೇಮ್. ಈಗ ಎಲ್ಲಾ ಊರುಗಳಲ್ಲಿ ಮುಗಿಸ್ಕೊಂಡು ಬಸವನಗುಡಿ ಅಂದ್ರೆ ಅವ್ರ ಊರ್ ಗೇಟು, ಅವ್ರ ಊರ ಅದು ದೇವಸ್ಥಾನ. ಅಲ್ಲಿ ಏನೇನ್ ಅಲ್ಲಿ ಅಲ್ಲಿ ಹೋಗಿ ದೇವರ ಒಂದು ಪೂಜೆ ಇತ್ತು ಅಷ್ಟೇ, ಇಳಿಬೇಕಾಯ್ತು. ಆದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬೇಡಿ ಸಹ ತೊಂದರೆ ಆಯ್ತದೆ. ಅದೊಂದು ಊರೊಳಕ್ ಹೋಗಿ ಜನ ಒಳಗೆಲ್ಲ ಒಂದ್ ಸ್ವಲ್ಪ ಇದು ಕ್ರೈನ್ ಒಂದ್ ಕ್ರೈನ್ ತರಿಸಿ ಹಾರ ಹಾಕಿದ್ರು, 2 JCB ಹೂವು ಹೆಚ್ಚಿದ್ರು. ಹೌದೌದು, ಅದೆಲ್ಲ ಅರೇಂಜ್ ಮಾಡಿದ್ವಲ್ಲ ನಾವು. ಇದರ ಒಂದು ಸಮಿತಿ ಇತ್ತಲ್ಲ ಸರ್, ನಮ್ಮ ಹುಡುಗರು ಜಿ ಸಮಿತಿ, ಬಸವರಾಜು ಇವರೆಲ್ಲ ತುಂಬಾ, ನಮ್ ಚಂಬಳಕೊಬ್ಬಿಡೋರು, ರಘು ಇವರೆಲ್ಲ ಇದ್ರಲ್ಲ. ಕೆಜಿ ಹೂ ಇತ್ತು ಸರ್, ಅದು 2 JCB. ನೀವ್ ಹೆಂಗ್ ನೀವೇ ಎಲ್ಲ ಕ್ಯಾಮ್ರಾದಲ್ಲಿ ನೋಡಿದ್ರಿ, ಎಲ್ಲ ನೋಡಿದಿರಿ. ಅಲ್ಲಿ ಯಾಕೆಲ್ಲ ಈ ಗಿಲ್ಲಿಗೆ ಹೆಂಗೆ ಫ್ಯಾನ್ಸ್ ಕಮ್ಮಿ ಇಲ್ವೋ, ಮಾಡಿರೋದಕ್ಕೂ ನಾವು ಮಾಡಿದ್ವಿ ಸಾ ಅವನ್ ಸಾಧನೆಗೆ ನಾವ್ ಮಾಡಿರೋದು ಒಂದ್ ಇಷ್ಟೇ ಸರ್, ಒಂದು 7 ಮನೆ ಹತ್ರ. ನಮ್ದು ಏನೇನು ಅಲ್ಲ. ಅವ್ರ ಮನೆಯವರು ಕೂಡ ನಾವು ಕೇಳಿಲ್ಲ ಹಿಂಗ್ ಮಾಡ್ತೀವಿ ಅಂತ. ಅವ್ರ ಮನೆಯವರು ಬಂದ್ ನಮ್ಗೆ ಹೇಳಿಲ್ಲ, ಇನ್ನೊಬ್ರು ಬೇರೆ ಹೇಳಿಲ್ಲ. ಹುಡುಗರು ಅಭಿಮಾನ, ನಮ್ಮ ಹುಡುಗ, ನಾವ್ ಮಾಡೋಣ ಅಂತ ಅಷ್ಟ್ ಮಾಡಿದ್ ಸರ್. ಈಗ ಅಲ್ಲಿಗೆ 4 ಗಂಟೆಗೆ ಬಂತು, ಊರು ಬರೋಷ್ಟು ಎಷ್ಟೊತ್ತಾಯ್ತು ಸರ್? ಒಂದ್ 7 ಗಂಟೆ ಆಗಿದೆ ಸರ್. ಅಷ್ಟು 3 ಅವರ್ 7 ಕಿಲೋಮೀಟರ್ ಬರಕ್ಕೆ? 3 ಅವರ್ ಅಲ್ಲ ಸರ್, 8 ಅವರ್ ಆಗೋದು. ತಡಿಕ್ ಆಗ್ದಾನೆ, ಜನತ ಪ್ರಜಾರ ತಡಿಕ್ ಆಗ್ದಾನೆ. ಇನ್ ಬ್ಯಾರೆ ನಮ್ಗೆ ಒಂದು ಸೇಫ್ಟಿ, ಒಂದು ಇಂಪಾರ್ಟೆಂಟ್ ಸೇಫ್ಟಿ ನೋಡಿರೋದು ಹೊರ್ತು ಸರ್. ಗಿಲ್ಲಿ ಇವತ್ತು ನೋಡ್ಬೋದು, ನಾಳೆ ನಡಿಬೋದು. ಅವ್ರಿಗೆಲ್ಲ ಹೇಳವ್ರೆ, ಅವ್ರ ತಂಡದವ್ರು ಹೇಳವ್ರೆ, ನಾಳೆ ದಿವಸ ಎಲ್ಲಾ ಊರಿಗೂ ಅಭಿಮಾನಿಗಳಿಗೂ ಹೋಗಿ ಭೇಟಿ ಕೊಟ್ಟು ವಿಶ್ ಮಾಡ್ಬಪ್ಪ ಅಂತ. ನಾವೆಲ್ಲ ನಾವು ಎಲ್ಲ ಹಿರಿಕರಾಗಿ ಗೈಡ್ ಲೈನ್ಸ್ ಕೊಡ್ತೀವಿ. ಈಗ ಅಲ್ಲಿ ಬಂದ್ರಿ ಸರ್, ಗೇಟ್ ಹತ್ರ ಬಂದ್ರಿ, ಅಲ್ಲಿ ಬಂದಾದ್ಮೇಲೆ ಊರೊಳಗಡೆ ಎಲ್ಲ ಮೆರವಣಿಗೆ ಮಾಡಿದ್ರ? ಇಲ್ಲ ಸರ್, ಊರೊಳಗೆಲ್ಲ ಹೋಗ್ಬೇಕಾಯ್ತು. ಇಲ್ಲಾರು ಇಲ್ಲಿ ಸುಲ್ತಾನ್ ರೋಡ್, ತಾರ್ ರೋಡ್ ಇತ್ತು, ಇವೆಲ್ಲ ಇತ್ತು. ಹೆಂಗ ಸುಮಾರಾಗಿ ವ್ಯವಸ್ಥೆ ಆಯ್ತು. ಊರೊಳಗೆ ಹಳ್ಳಿ ಒಳಗೆ ಸಿಕ್ಕದಾಗೋಯ್ತು ಸರ್, ಸಿಕ್ಕಾಮಟ್ಟೆ ಕ್ರೌಡ್ ಆಗೋದಕ್ಕೆ ಬ್ಯಾಡಿ ಬಿಡಿ ಸಹ ಅನ್ಕೊಂಡು ಸ್ವಲ್ಪ ಅದು ಗಿಲ್ಲಿ ಫ್ಯಾನ್ಸ್ ಬೇಸರ ಆಗಿರ್ಬೋದು. ಆದ್ರೂ ಬೇಜಾರು ದಯವಿಟ್ಟು ಮಾಡ್ಕೊಬೇಡಿ, ನಮ್ ಕಡೆಯಿಂದ ಒಂದು ಸಮಯ ಇರ್ಲಿ ಅವ್ರಿಗೆ. ಸರ್ ನಾವು ಕೇಳಿದ್ವಿ, ಗಿಲ್ಲಿ ನಟ ಅಷ್ಟೆಲ್ಲ ಮೆರವಣಿಗೆ ಮಾಡ್ಕೊಂಡು ನೀವು ಇಷ್ಟೆಲ್ಲ ಖರ್ಚು ಮಾಡಿ ಅವ್ರ ಮನೆಗ್ ತಗೋಗ್ ಬಿಡೋ ಟೈಮಲ್ಲಿ ಮನೆಗೆ ಹೋಗ್ಲಿಲ್ವಂತ, ಯಾಕೆ ಸರ್ ಗಿಲ್ಲಿ ನಟ? ಸರ್ ಸಿಕ್ಕಾಮಟ್ಟೆ ಕ್ರೌಡ್ ಆಗೋಯ್ತು ಸರ್. ಗುಪ್ತಚರ ಇಲಾಖೆಗಳ ಮಾಹಿತಿ ಪ್ರಕಾರ ನಮ್ಮ ಆರಕ್ಷಣಾ ಠಾಣೆ ಇಲಾಖೆ ಅವ್ರಿಗೆ ಮಾಹಿತಿ ಸಿಕ್ಬಿಡ್ತು ಸರ್. ಇದು ಕಂಟ್ರೋಲ್ ಮಾಡಕ್ ಬರಲ್ಲ, ಕಂಟ್ರೋಲ್ಗೆ ಆಗಲ್ಲ, ಇಳಿದ್ ಬಿಟ್ರೆ ಬೇರೆ ರೀತಿ ಆಯ್ತದೆ. ಅಷ್ಟೊಂದು ಗಿಲ್ಲಿನೂ ಟಯರ್ಡ್ ಆಗ್ಬಿಟ್ಟಿದ, ಸಿಕ್ಕಾಮಟ್ಟೆ ಟಯರ್ಡ್ ಆಗ್ಬಿಟ್ಟಿದ ಅವನು. ಮೊದ್ಲೇ ಒಂದ್ ಸ್ವಲ್ಪ ಸಣ್ಣ ಬಾಡಿ, ಸುಮ್ನೆ ತೊಂದರೆ ಕೊಡುದು ಬೇಡ. ಯಾವಾಗ್ಲಾರು ಬಂದು ಮಧ್ಯರಾತ್ರಿ ಅವ್ರ ಮನೆಯವ್ರು ಮಾತಾಡ್ಸ್ಕೊ ಹೋಗ್ಲಿ ಅನ್ಬಿಟ್ಟು ಸ್ವಲ್ಪ ರೆಸ್ಟ್ ತಕ್ಕಂದು ಒಂದ್ 12-1 ಗಂಟೆ ಮೇಲೆ ಬಂದು ಅವ್ನು ಬೆಂಗಳೂರಿಗೆ ಹೋಗೋರು ಸರ್. ಅಂದ್ರೆ ಹೊರಗಡೆ ಇದ್ರು ನೈಟು? ಇದ್ರು ಸರ್, ಹೊರಗಡೆ ನೈಟ್ ಇದ್ದು ಮಧ್ಯರಾತ್ರಿ ಮನೆಗೆ ಹೋಗಿ ಅಭಿಮಾನಿಗಳ ಮೇಲೆ ಹೋಗಿ ಇದು ಯಪ್ಪ. ಅಂದ್ರೆ ಎಲ್ರಿಗೂ ಒಂದ್ ಇದೇನು ಅಲ್ಲಿಂದ ಕರ್ಕೊಂಡ್ಬಂದು ಮನೆಗೆ ಹೋಗಿಲ್ವಲ್ಲ ಅಂತ ಎಲ್ರಿಗೂ ಜನಗಳಿಗೆ ಒಂಥರ ಡೌಟ್. ಅವನೇನು ಊರಿಗೆ ಹೋಗಕ್ಕೆ, ಜನಗಳು ಮಾತಾಡ್ಸೋಕೆ, ಯಾವತ್ತೋ ಒಂದ್ ಜನಗಳಿಗಾಗಿ ಜನಗಳಿಂದಲೇ ಬಂದಿರೋದು, ಅದೇನ್ ಲೆಕ್ಕಕ್ಕಿರ್ಲಿಲ್ಲ. ಯಾರು ಡಿಪಾರ್ಟ್ಮೆಂಟ್ ಅವ್ರು ಬಿಡ್ಲಿಲ್ಲ ಸರ್. ಅಂದ್ರೆ ಎಲ್ಲರೂ ಬೇರೆ ಕಡೆ ಸೇಫ್ಟಿ ಆಗಿ ಇರಿಸಿ ಮಧ್ಯರಾತ್ರಿ ಹೋಗಿರೋದು. ಹೌದು ಸರ್, ಮನೆಗೆ ಸತ್ಯ. ಅದು ಮಾಡಿ ಮತ್ತೆ ಬೆಳಿಗ್ಗೆ ಹೋಗಿದ್ದಾರೆ. ಅವ್ರ ಮುಂದಕ್ಕೆ ಅವ್ರ ಕಾರ್ಯ ಅವ್ರು ಹೋಯ್ತಾರೆ. ಇಷ್ಟೆಲ್ಲ ಆಯ್ತು ಅಂದ್ರೆ ಒಂದು ಸಿಕ್ಕಾಪಟ್ಟೆ ನಿಮ್ಮ ಶ್ರಮಗಳೆಲ್ಲ ಬೆನ್ನಿಂದೆ ಕಾಣದೆ, ನೀವು ತುಂಬಾ ಕಾಣದ ಕೈಗಳು ಅಂತಾರಲ್ಲ, ಹಂಗೆ ಕೆಲಸ ತುಂಬಾ ನಿಮ್ಮವ್ರದ್ದು ಎಲ್ಲ ಬ್ಯಾರೆಯವ್ರು ಸಹ ಮಾಡಿರೋದು. ಕಾಣದ ಕೈಗಳು ಬೆನ್ನಿಂಚಿರವಲ್ಲ ಅವನ ಅಭಿಮಾನಿಗಳು ವಾಲಂಟಿಯರ್ ಆಗಿ ಮಾಡಿರೋದು. ಅದು ಯಾರೋ ಒಬ್ರು ಅದಕ್ಕೊಂದು ಆರ್ಡರ್ ಕೊಟ್ಟು ಮಾಡಿಸೋದು, ಒಂದು ಈವೆಂಟ್ ಮಾಡಿಸ್ತಾರಲ್ಲ, ಅವೇನಿಲ್ಲ ಸಹ. ಇದು ವಾಲಂಟರಿ ಆಗಿ ಅವ್ರ ಹೃದಯ ಪೂರ್ವಕವಾಗಿ ಮಾಡಿರೋದು, ಇದು ಮನಸ್ಫೂರ್ತಿಯಾಗಿ ಮಾಡಿರೋದು. ಓಕೆ ಅಂದ್ರೆ ಏನ್ ತುಂಬಾ ಎಲ್ಲೆಲ್ಲಿಂದ ಜನ ಬಂದಿದ್ರು ಸರ್ ನಿಮ್ಗೆ? ಅದೇ ಕೇಳುವಂಗೆ ಇಲ್ಲ ಸರ್. ನೀವು ಕಾಶ್ಮೀರದಿಂದ, ಕನ್ಯಾಕುಮಾರಿ ಅಂದಂಗೆ, ಉತ್ತರ ಕರ್ನಾಟಕದಿಂದ, ದಕ್ಷಿಣ ಕನ್ನಡ ಬಂದಿದ್ರು. ಆಮೇಲೆ ಎಷ್ಟು ಜನ ಫ್ಯಾಮಿಲಿ ಬಂದ್ಬಿಟ್ರೆ ಎಲ್ಲ ಬಂದ್ಬಿಟ್ಟವ್ರೆ. ಮಾತಾಡ್ಸಕ್ಕೂ ಆಗದಾನೆ, ಭೇಟಿನೂ ಆಗೋಕನಾರ್ದಾನೆ ಎಷ್ಟೋ ಜನ ನಿರಾಸರಾಗಿ ಹೊಂಟೋಗ್ಬಿಟ್ಟವ್ರೆ. ಅವನೇ ಮನೆಗೆ ಹೋಗಕ್ಕಾಗಿಲ್ಲ, ಅವನೇ ಹೋಗಕ್ಕೆ ಪಾಪ ಬಹಳ ಬೇಜಾರಾಗದ ಜನಗಳಿಗೆ. ಅವ್ರಿಗೆಲ್ಲ ಸಿಕ್ಲಿ, ಇನ್ನೊಂದ್ಸತ್ ಮಾತಾಡ್ಸ್ಲಿ ಅಂತ ನಾನು ಕೇಳ್ಕತ್ತೆ. ನಾನು ಒಂದ್ ಸ್ವಲ್ಪ ಜನ ಹೆಸರು ಹೇಳಿದೆ, ಒಂದ್ 6-7 ಜನ ಹೆಸರ ಹಾಗೆ ನೋಡ್ಕೊ ಬಂದ್ರೆ ನಂದು ತಪ್ಪಾಯ್ತದೆ. ಮುಂದೆ ಯಾರ ಹೆಸರು ನಮ್ ಗಮನಕ್ಕೆ ಬಿಜಿಲಿ
ಯಾರು ಅನ್ಯತೆ ಭಾವಿಸ್ಬೇಡಿ. ಹ್ಮ್ ಹ್ಮ್ ದಯವಿಟ್ಟು ವಾಲಂಟ್ರಿಯಾಗಿ ಗಿಲ್ಲಿ ಅಭಿಮಾನಿಗಳು ಎಲ್ಲೆಲ್ಲಿ ಬೇಕು ಅವ್ರವ್ರೆ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡೋರೆ. ಹ್ಮ್ ಹ್ಮ್ ಗೊತ್ತಿಲ್ದೇನೆ ನಮಗೂ ಗೊತ್ತಿಲ್ದೇನೆ ಹ್ಮ್ ಹ್ಮ್ ಇನ್ನೊಬ್ರಿಗೂ ಗೊತ್ತಿಲ್ದೇನೆ ಮತ್ತೊಂದು ಗೊತ್ತಿಲ್ದಂಗೆ ಪ್ರತಿ ಒಬ್ರು ಗಿಲ್ಲಿ ಅಭಿಮಾನಿಗಳು ಹ್ಮ್ ಹ್ಮ್ ಆ ಕಾರ್ಯಕ್ರಮದಲ್ಲಿ ತುಂಬಾ ಸಪೋರ್ಟ್ ಮಾಡೋರೆ ಸರ್. ಯಾರು ಗೊತ್ತಿಲ್ದೇನೆ ಅವ್ರ ಹೆಸರುಗಳು ಹೇಳಿದ್ರೆ ದಯವಿಟ್ಟು ನಮ್ಮ ಮೇಲೆ ತಪ್ಪಾರ್ಥ ತಿಳ್ಕೊಬೇಡಿ. ಹ್ಮ್ ಹ್ಮ್ ನಾವು ಗೊತ್ತಿರುವಷ್ಟು ಹೇಳಿದೀನಿ ಸರ್. ಅಂದ್ರೆ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಯ್ತು. ಎಲ್ಲರ ಸಹಕಾರದಿಂದ ಸಹ ಆಗಿರುತ್ತೆ. ಹ್ಮ್ 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 ಒಬ್ಬರು ಸಹಕಾರ ಅದಕ್ಕೆ ಹ್ಮ್ 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 ಎಲ್ಲರ ಸಹಕಾರದಿಂದಲೂ ಆಗಿರ್ತದೆ. ಓಕೆ ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್.